ನಮ್ಮ ಭಾಷೆಯ ಮೇಲೆ ನಮಗಿರುವಂಥ ಅಭಿಮಾನದ ವಿಚಾರದಲ್ಲಿ ಕನ್ನಡ ಭಾಷೆಯನ್ನು ಪಹಲ್ಗಾಮ್ ದಾಳಿಯ ವಿಚಾರದಲ್ಲಿ ಕೇಳ್ತಾರಲ್ಲ ಈ ಅಭಿಮಾನವನ್ನ, ಆ ಸೋನು ನಿಗಮ್ ವಿಚಾರದಲ್ಲಿ ಈಗ FIR ದಾಖಲಾಗಿದೆ. ಪೊಲೀಸರು ಕೂಡ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಿ ಅಂತ. ಜೊತೆಗೆ ಆ ಕಾರ್ಯಕ್ರಮವನ್ನು ಯಾರು ಆಯೋಜನೆಯನ್ನ ಮಾಡಿದ್ರಲ್ಲ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ನೋಟಿಸ್ ಅನ್ನ, ಬಂದು ನೀವು ವಿಚಾರಣೆಗೆ ಹಾಜರಾಗಿ ಅಂತೇಳಿ. ಇದಿಷ್ಟೇ ಅಲ್ಲ, ಬೆಂಗಳೂರು, ಮೈಸೂರಿನಲ್ಲಿ ದೂರು ದಾಖಲಾಗಿತ್ತು, ಚಿತ್ರದುರ್ಗದಲ್ಲೂ ಕೂಡ ದೂರು ದಾಖಲಾಗಿದೆ. ಎಲ್ಲೆಲ್ಲಿ ಏನಾಗಿದೆ ಪರಿಸ್ಥಿತಿ, ಕೆಲವೊಂದಿಷ್ಟು ಬೇಡಿಕೆಗಳನ್ನ ಕೂಡ ಇಟ್ಟಿದ್ದಾರೆ ಕನ್ನಡ ಹೋರಾಟಗಾರರು. ಏನದು ಸ್ಟೋರಿ ನೋಡಿ. ಸೋನು ನಿಗಮ್ಗೆ ಸ್ಯಾಂಡಲ್ವುಡ್ ಶಾಕ್. ಕನ್ನಡ ಚಿತ್ರೋದ್ಯಮದಿಂದ ಸೋನುಗೆ ಅಸಹಕಾರ. ಸೋನು ನಿಗಮ್ ಬಂಧನಕ್ಕೆ ಕರವೇ ಪ್ರತಿಭಟನೆ. ಕನ್ನಡ ಹಾಡು ಹಾಡಿ ಎಂದಿದ್ದಕ್ಕೆ ವಿವಾದಾತ್ಮಕ ಹೇಳಿಕೆ ನೀಡಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿರುವ ಸೋನು ನಿಗಮ್ ವಿರುದ್ಧ ಕ್ರಮಕ್ಕೆ ಒತ್ತಡ ಹೆಚ್ಚುತ್ತಲೇ ಇದೆ. ಇಂದು ಫಿಲ್ಮ್ ಚೇಂಬರ್ನಲ್ಲಿ ನಡೆದ ಪದಾಧಿಕಾರಿಗಳು, ನಿರ್ಮಾಪಕರು, ಸಂಗೀತ ನಿರ್ದೇಶಕರ ಸಭೆಯಲ್ಲಿ ಸೋನು ನಿಗಮ್ ವಿರುದ್ಧದ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಕಾರ್ಯಕ್ರಮಗಳಲ್ಲಿ ಹಾಡಿಸುವುದು, ಮ್ಯೂಸಿಕಲ್ ನೈಟ್ಸ್, ಸಿನಿಮಾಗಳಲ್ಲಿ ಹಾಡಿಸುವುದು ಸೇರಿದಂತೆ ಸೋನು ನಿಗಮ್ ಮೇಲಿನ ಅಸಹಕಾರ ಕನ್ನಡ ಫಿಲ್ಮ್ ಚೇಂಬರ್ಗೆ ಅಂಗಸಂಸ್ಥೆಗಳಿಂದ ಸಂಪೂರ್ಣ ಒಪ್ಪಿಗೆ ಸಿಕ್ಕಿದೆ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಸೋನು ನಿಗಮ್ಗೆ ನಿಷೇಧ ಕೋರಿ ಕನ್ನಡ ಸಂಘಟನೆಗಳು ಮನವಿ ಪತ್ರ ಕೊಟ್ಟಿದೆ. ಹೀಗಾಗಿ ಸಿನಿಮಾ ಜೊತೆಗೆ ಯಾವುದೇ ಕಾರ್ಯಕ್ರಮದಲ್ಲೂ ಸೋನು ಪಾಲ್ಗೊಳ್ಳುವಿಕೆ ಇರಬಾರದು. ಬೇಷರತ್ ಕ್ಷಮೆಯಾಚನೆ ಮಾಡೋವರೆಗೂ ಅಸಹಕಾರ ತೋರಿಸಲಾಗುವುದು ಅಂತ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಘೋಷಿಸಿದ್ದಾರೆ. ಇವತ್ತೇನು ನಮ್ಮ ಅಂಗಸಂಸ್ಥೆಗಳು ಎಷ್ಟಿದಾವೋ ಅಷ್ಟೂ ಕರೆದು ನಾವು ಚರ್ಚೆ ಮಾಡಿದಾಗ ಎಲ್ಲರೂ ಒಂದೇ ಒಂದು ಮಾತು, ಅವ್ರು ಯಾವುದೇ ರೀತಿಯ ನಮ್ಮ ಕರ್ನಾಟಕದಿಂದ, ನಮ್ಮ ಇಂಡಸ್ಟ್ರಿ ಬಿಡಿ ಎಂಟೈರ್ ಕರ್ನಾಟಕದಿಂದನೇ ಯಾವುದೇ ಒಂದು ಇದಕ್ಕೆ ಅವ್ರನ್ನ ಎಂಟರ್ಟೈನ್ ಮಾಡಬಾರ್ದು. ಒಂದು ಸಾಂಗ್ ಆಗಲಿ, ಒಂದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಬರ್ತಾರಲ್ಲ, ಮ್ಯೂಸಿಕಲ್ ನೈಟ್ ಅದು ಇದು, ಯಾರು ಒಬ್ಬೊಬ್ಬ ಕನ್ನಡದವನಾಗಿದ್ದವನು ನಾವು ಅವನೇ ತೀರ್ಮಾನ ಮಾಡ್ಕೊಂಡು ನಾನು ಅವ್ರ ಹತ್ರ ಆಡಿಸೋದಿಲ್ಲ, ನಾನು ಅವ್ರಿಗೆ ಯಾವುದೇ ರೀತಿಯ ಇದಕ್ಕೆ ಕರೆಯೋದೇ ಇಲ್ಲ ಅನ್ನೋದು ಅವ್ರವ್ರಿಗೆ ಇದಾದಾಗ ಅವರು ಏನೂ ಮಾಡೋಕ್ಕಾಗಲ್ಲ. ಜೀವಮಾನದಲ್ಲಿ ಯಾವತ್ತೂ ಅವರು ಕ್ಷಮಾಪಣೆ ಹೇಳಿಲ್ಲ ಅಂದರೆ ಅಲ್ಲಿವರೆಗೂ ಅವರು ಹಾಗೆ ಇರ್ತಾರೆ. ಸೊ ಇವತ್ತು ಆಗಿರ್ತಕ್ಕಂತಹ ಈ ಒಂದು ತೀರ್ಮಾನ ಏನಿದೆ, ಅಸಹಕಾರದ ತೀರ್ಮಾನವನ್ನು ಪ್ರತಿಯೊಬ್ಬರು ನಾವು ಇವತ್ತು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಆಡಿಯೋ ಕಂಪನಿಯವ್ರನ್ನೂ ಕೂಡ ಗಣನೆಗೆ ತಗೊಂಡು ಅವ್ರಿಗೂ ಕೂಡ ಕೆಲವೊಬ್ಬರ ಜೊತೆಯಲ್ಲಿ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಅದೇ ಥರ ಇನ್ನು ಉಳಿದ ಹಾಗೆ ಭಾಳಷ್ಟು ಜನ ಏನು ಆಡಿಯೋ ಕಂಪ್ನಿಯವರಿದ್ದಾರೆ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಮೇಡಮ್. ಯಾವುದೇ ಕಾರಣಕ್ಕೂ ಅವರನ್ನು ಕನ್ನಡ ಚಿತ್ರಗಳಲ್ಲಿ ಕನ್ನಡ ಇದಕ್ಕೆ ಬಳಸಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀವಿ. ಚೇಂಬರ್ ಇವತ್ತು ಏನು ನಿರ್ಧಾರ ತಗೊಂಡಿದೆ, ಅಸಹಕಾರವನ್ನು ನಾವು ಮಾಡ್ತೀವಿ. ಎಲ್ಲಿ ತನಕ ಅವ್ರು ಕ್ಷಮೆ ಕೇಳಬೇಕು ಅಂತ. ಕ್ಷಮೆ ಕೇಳೋದು ಮೊದಲನೇ ವಿಷಯ. ಕ್ಷಮೆ ಕೇಳಿದ ಮೇಲೆ ಏನು ಮಾಡಬೇಕು ಅನ್ನೋದು ಕೂಡ ಮತ್ತೊಂದು ಇದೆ. ಯಾಕೆಂದರೆ ಕ್ಷಮೆ ಕೇಳಿದ ಕೂಡಲೇ ಕ್ಷಮೆ ಕೊಡುವಂಥ ತಪ್ಪು ಅಲ್ಲ, ಅಷ್ಟು ಚಿಕ್ಕ ತಪ್ಪಾಗಿಲ್ಲ. ಇದು ಬಹಳ ದೊಡ್ಡ ಅಪರಾಧನೇ ಇದು ಆಗಿರೋದು. ನಾವೊಬ್ಬ ಅಭಿಮಾನಿಯಾಗಿ ಈ ರೀತಿ ಇದನ್ನು ಅವರಿಂದ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇತ್ತ ಸೋನು ನಿಗಮ್ಗೆ ವಿಚಾರಣೆಗೆ ಹಾಜರಾಗುವಂತೆ ಅವಲಹಳ್ಳಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. 1 ವಾರದೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ನೋಟಿಸ್ ನೀಡಿದ್ದಾರೆ. ಕನ್ನಡ ಭಾಷೆ ಸೆಂಟಿಮೆಂಟಲ್ ವಿಚಾರ ಇದು. ಕನ್ನಡ ಹಾಡು ಕೇಳಿದ್ದಕ್ಕೂ ಅವರ ಪ್ರತಿಕ್ರಿಯೆಗೂ ಸಂಬಂಧವಿಲ್ಲ. ಮುಂದಿನ ವಾರ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ದೀವಿ. ಆಯೋಜಕರನ್ನ ಕರೆದು ಮಾಹಿತಿ ಪಡಿತೀವಿ. ಸಂಪೂರ್ಣವಾಗಿ ತನಿಖೆ ಮಾಡ್ತೀವಿ ಅಂತ ಬೆಂಗಳೂರು ಗ್ರಾಮಾಂತರ SP CK ಬಾಬಾ ಹೇಳಿದ್ದಾರೆ. ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಾವು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾಗಿದೆ. ಪ್ರಕರಣ ತನಿಖೆಯಲ್ಲಿದೆ. ಕನ್ಸಿಡರಿಂಗ್ ದ ಗ್ರಾವಿಟಿ ಆಫ್ ದ ಕೇಸ್, ಇನ್ಸ್ಪೆಕ್ಟರ್ ಇಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ಒಂದು. ಆಮೇಲೆ ತನಿಖೆ ಜಾರಿಯಲ್ಲಿದೆ. ಶಾರ್ಟ್ಲಿ ಈ ಸಿಂಗರ್ ಅವರಿಗೆ ಇದ್ರ ಬಗ್ಗೆ ಏನು ಈ ಕನ್ನಡಿಗ ಸೆಂಟಿಮೆಂಟ್ಸ್ ನಮ್ಮದೇನಿದೆ, ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲಿ ಪರ್ಫಾರ್ಮ್ ಮಾಡಬೇಕಾದಾಗ ಒಂದು ಕನ್ನಡ ಸಾಂಗ್ ಕೇಳಿದ ಬಗ್ಗೆ, ಇದು ನಮ್ಮ ಲ್ಯಾಂಗ್ವೇಜ್ ಸೆಂಟಿಮೆಂಟ್ಸನ್ನು ಇದು ಆಗಿರೋದಕ್ಕೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದು. ಆ ಪ್ರಕಾರ ಅವ್ರಿಗೆ ಶಾರ್ಟ್ಲಿ ನಾವು ನಮ್ಮ ಸ್ಟೇಷನ್ಗೆ ಅವ್ರಿಗೆ ಸಮನ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾಗಿದೆ. ಆ ಪ್ರಕಾರ ಅವ್ರು ಬಂದ ನಂತರ ಬರೆದು ಏನೇನಾಗಿದೆ, ಯಾವ ಕಾರಣಾಂತರಗಳು ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ಸೋನು ನಿಗಮ್ ವಿರುದ್ಧ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇರುವ ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಪೊಲೀಸರು ಕೂಡಲೇ ಸೋನು ನಿಗಮ್ ಬಂಧಿಸಬೇಕು, 4 ದಿನವಾದರೂ ಜೈಲಿಗೆ ಕಳಿಸಬೇಕು ಅಂತ ಕರವೇ ರಾಜ್ಯಾಧ್ಯಕ್ಷ ಟಿ ನಾರಾಯಣಗೌಡ ಒತ್ತಾಯಿಸಿದ್ರು. ಬಂಧಿಸಿ ಕರ್ಕೊಂಬರ್ಬೇಕು. ಇನ್ನೊಂದು ದಿವಸ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾತಾಡಿದವ್ರಿಗೆ ಉಳುಗಾಲ ಇಲ್ಲ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ಅವನು ಬಂಧಿಸಿ 4 ದಿವಸ ಜೈಲಿಗೆ ಕಳಿಸಿರೆ ಬಹುಶಃ ಆ ಹುಚ್ಚನಿಗೆ ಜೈಲು ಅನ್ನೋದು ಒಂದು ಪರಿವರ್ತನಾ ಕೇಂದ್ರ ಅಂತ ನಾನು ಭಾವಿಸಿದ್ದೀನಿ. ಅವನಿಗೆ
ಆ ಜೈಲಿಗೆ ಹೋದ ಮೇಲೆ ಪರಿವರ್ತನೆ ಆಗ್ತಾನೆ, ಅವನಿಗೆ ಜ್ಞಾನೋದಯ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಪೊಲೀಸ್ ಯಾವುದೇ ಕಾರಣಕ್ಕೂ ಮುಲಾಜು ಕೊಡಬೇಡಿ. ಈ ಕೆಲಸವನ್ನು ಯಾರಾದರೂ ಶ್ರೀಸಾಮಾನ್ಯರು ಮಾಡಿದರೆ ಅವರ ಮೇಲೆ ಕಾನೂನು ಕ್ರಮ ಆಗ್ತಿತ್ತಲ್ಲ, ಹಾಗೆ ಇವನಿಗೆ ಯಾವುದೇ ರಿಯಾಯಿತಿ ಕೊಡದಲೇ ಅವನು ಎಲ್ಲೇ ಇದ್ದರೂ ತಕ್ಷಣ ಬಂಧಿಸಿ ಕರೆತಂದು ಅವನ್ನ ಕಟ್ಕಟ್ಟೆಯಲ್ಲಿ, ಕೋರ್ಟಿನ ಕಟ್ಕಟ್ಟೆಯಲ್ಲಿ ನಿಲ್ಲಿಸಬೇಕು ಅಂತ ಒತ್ತಾಯಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಚಿತ್ರದುರ್ಗದಲ್ಲೂ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶೀಘ್ರದಲ್ಲೇ ಸೋನು ನಿಗಮ್ ಕ್ಷಮೆಯಾಚಿಸಬೇಕು, ಇಲ್ಲ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನೋ ಕೂಗು ರಾಜ್ಯದಲ್ಲಿ ಹೆಚ್ಚಾಗಿದೆ. ಪ್ರಕಾಶ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.